ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಒಂದು 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು ಸೇಲಿಗಿದೆ, ಅದು ಲೇಕ್ ಪಕ್ಕದಲ್ಲೇ. ಸೊ ಇದೇನು ನೋಡ್ತಾ ಇದ್ದೀರಾ, ಸೊ ಇದು ಬಂದು ಒಂದು 50 ಎಕರೆ ಇರತಕ್ಕಂಥ ಒಂದು ದೊಡ್ಡ ಲೇಕು. ಸೊ ಇದರಿಂದ ಎರಡನೇ ಪ್ರಾಪರ್ಟಿ, ಜಸ್ಟ್ ಸೆಕೆಂಡ್ ಪ್ರಾಪರ್ಟಿ ಫ್ರಮ್ ದ ಲೇಕ್. ಸೊ ಇದು ಕೆಂಪು ಮಣ್ಣು, ರೆಡ್ ಫರ್ಟೈಲ್ ಸಾಯಿಲು, ಉಳುಮೆ ಮಾಡಿದ್ದಾರೆ. ಸೊ ನೋಡಿ, ಕೆಂಪು ಮಣ್ಣು ಬಾಕ್ಸ್ ಶೇಪಲ್ಲಿ ಇರ್ತಕ್ಕಂಥ ಭೂಮಿ. ಸೊ 3 ಎಕರೆ ಬರುತ್ತೆ, ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ. ಸೊ ಇದು ಕೃಷಿಗೆ, ಫಾರ್ಮಿಂಗಿಗೆ, ತೋಟಕ್ಕೆ ಎಲ್ಲದಕ್ಕೂ ಸೂಕ್ತವಾದಂಥ ಸಾಯಿಲು, ಸೂಟಾಗ್ತಕ್ಕಂಥ ಸಾಯಿಲು. ಪ್ಲಸ್ ಪಕ್ಕದಲ್ಲೇ ಲೇಕ್ ಇರೋದ್ರಿಂದ ಇದೊಂದು ರಿಚೆಸ್ಟ್ ವಾಟ್ರ್ ಇರ್ತಕ್ಕಂಥ ಲೊಕೇಶನ್ನು. ಸೊ ನೀರಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಸೊ ಇದಕ್ಕೆ ನಕಾಶೆ ರಸ್ತೆ ಇದೆ, ಇದೊಂದು 15 ಫೀಟ್ ವೈಡ್ ಬರುತ್ತೆ. ಸೊ ಇದು ಟಾರ್ ರಸ್ತೆಯಿಂದ ಸೊ ಒಂದು 50 ಮೀಟ್ರ್ ಒಳಗಡೆ ಬರಬೇಕಷ್ಟೇ. ಸೊ 50 ಮೀಟ್ರ್ ಒಳಗಡೆ ಬಂದರೆ ಇಲ್ಲೇನು ಕಾಣಿಸ್ತಾ ಇದೆಯೋ ಇದು ಒಂದು 15 ಫೀಟ್ ರೋಡು. ಜಮೀನು ಉದ್ದಕ್ಕೂ ಒಂದು ಸೈಡು ರೋಡೇ ಸಿಗುತ್ತೆ. ಸೊ ಅಂದರೆ 450 ಅಡಿ ಫ್ರಂಟೇಜ್ ಸಿಗುತ್ತೆ. ಸೊ 3 ಜನ ಬೇಕಾದರೂ ಶೇರ್ ಮಾಡಿ ತೊಗೋಬೋದು. ಕೆಂಪು ಮಣ್ಣು, ಸೊ ಸಿಟಿಗೆ ತುಂಬ ಹತ್ತಿರದಲ್ಲೇ ಇರತಕ್ಕಂಥ ಜಾಗ. ವಿಲೇಜಿಂದ ಬೈ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಸೊ ಟಾರ್ ರೋಡಿಂದ ಜಸ್ಟ್ 50 ಮೀಟ್ರ್ ಒಳಗಡೆ ಬರಬೇಕು. 15 ಫೀಟ್ ವೈಡ್ ಇರ್ತಕ್ಕಂಥ ನಕಾಶಾ ರಸ್ತೆ ಇದು. ಸೊ ಇದು ಜಮೀನು ಉದ್ದಕ್ಕೂ 450 ಫೀಟ್ ಫ್ರಂಟೇಜ್ ಸಿಗುತ್ತೆ. ಕೆಂಪು ಮಣ್ಣಾಗಿರೋದ್ರಿಂದ ಕೃಷಿಗೆ, ತೋಟ ಮಾಡ್ಕೊಳ್ಳೋರಿಗೆ, ಡೆವಲಪ್ ಮಾಡ್ತೀನಿ ಅನ್ನೋರಿಗೆ ಎಲ್ಲದಕ್ಕೂ ಸೂಟ್ ಆಗ್ತಕ್ಕಂಥ ಭೂಮಿ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಬೆಂಗಳೂರಿಂದ ನಿಮಗೆ ಓನ್ಲಿ 100 ಕಿಲೋಮೀಟ್ರ್ ಆಗುತ್ತೆ. ರೆಡ್ ಫರ್ಟೈಲ್ ಸಾಯಿಲು. ಸೊ ನೀರು ಈ ಸುತ್ತಮುತ್ತ ಎಲ್ಲ ನೀರಾವರಿ ತುಂಬ ಚೆನ್ನಾಗಿತ್ತು. ಸೊ ಒಂದು 100-200 ಫೀಟೆಲ್ಲ ಕನ್ಫರ್ಮ್ ವಾಟರ್ ಸಿಗುತ್ತೆ ಇಲ್ಲಿ ನಿಮಗೆ. ಸೊ ತೋಟ ಮಾಡ್ಕೋಬೋದು, ಫಾರ್ಮ್ ಹೌಸ್ ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ಸೂಟ್ ಆಗ್ತಕ್ಕಂಥ 3 ಎಕರೆ 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು. ಸೊ ನಿಮಗೆ ಬೆಂಗಳೂರಿಂದ ಓನ್ಲಿ 105 ಕಿಲೋಮೀಟ್ರ್ ಪ್ರಾಪರ್ಟಿ ಲೊಕೇಶನ್ಗೆ. ಸೊ ಸೇಮ್ ಮೈಸೂರಿಂದ ನಿಮಗೆ ಅರೌಂಡ್ 45 ಕಿಲೋಮೀಟ್ರ್ ಆಗುತ್ತೆ. ಸೊ 3 ಎಕರೆ ಜನರಲ್ ಪ್ರಾಪರ್ಟಿ. ಸೊ ವಿತ್ ಆಲ್ ಡಾಕ್ಯುಮೆಂಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಜಾಗ. ಸೊ ಇಲ್ಲಿಂದ ಡೌನಲ್ಲೇ ಲೇಕ್ ಇರೋದು. ಲೇಕಿನಿಂದ ಜಸ್ಟ್ ಒಂದು 20 ಮೀಟರ್ ದೂರದಲ್ಲಿ ನಿಮಗೆ ಲೇಕ್ ಇದೆ. ಸೊ 3 ಎಕರೆ.